ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಇವತ್ತು ದೀಪಾವಳಿ ಹಬ್ಬದ ಸ್ಪೆಷಲ್ ಕೊಟ್ಟೆ ಕಡಬನ ಮಾಡ್ತಿದೀವಿ. ಸೊ ಲೆಟ್ಸ್ ಗೋ. ಮೊದಲು ಅಕ್ಕಿನ ಚೆನ್ನಾಗಿ ತೊಳೆದು ಒಣಸ್ಕೋಬೇಕು ಒಂದ್ 3-4 ಗಂಟೆ. ಆಮೇಲೆ ಅದನ್ನ ರವಿ ಹೊಡ್ಕೋಬೇಕು ಮಿಕ್ಸ್ಯಾಗ. ಈಗ ಬೀಸಕಲ್ಲಾಗ ಹೊಡ್ಕೊಳಾರು, ಈಗ ಬೀಸಕಲ್ಲ ಇಲ್ಲಲ್ಲ ಮಿಕ್ಸ್ಯಾಗ. ತೋರಿಸಿ ಅದು ಹೇಗೆ ಬರ್ಬೇಕು ಅದ್ರದ್ದು. ನೋಡಿ, ಇಷ್ಟು ತರಿ ಆಗಷ್ಟು ನೀವು ಮಿಕ್ಸಿನ ಮಾಡ್ಕೋಬೇಕು ಅಕ್ಕಿನ. ಸೊ ದಟ್ಸ್ ದ ಫಸ್ಟ್ ಸ್ಟೆಪ್. ಅದನ್ನ ಅಕ್ಕಿನ ಹಿಟ್ಟು ಮಾಡಿ ಜಲ್ಸ್ತಿರಲ್ವಾ, ಅವಾಗ ನಿಮ್ಗೆ ರವೆನ ಜಲ್ಸಿದಾಗ ನಿಮ್ಗೆ ಈ ರೀತಿ ಪೌಡರ್ ಬರುತ್ತೆ. ಸೊ ಇದನ್ನ ಬಿಸಿ ನೀರಿಗೆ ಹಾಕಿ ಅದನ್ನ ಗಂಜಿನ್ ಮಾಡ್ಕೋಬೇಕು. ಮಾಡ್ಕೋತಾ ಇದಾರೆ. ಸೊ ಮಿಕ್ಸಿಗೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು. ಸೊ ಕರ್ಬೇವು ಜಾಸ್ತಿ ಹಾಕಿ. ಸೊ ನಿಮ್ಗೆ ಗ್ಯಾಸ್ ಇಶ್ಯೂ ಎಲ್ಲ ಇದ್ರೆ ಚೆನ್ನಾಗಾಗುತ್ತೆ. ಕರ್ಬೇವನ್ನ ಜಾಸ್ತಿ ಅಡ್ಗೆಲಿ ಉಪಯೋಗಿಸಿ. ಆಮೇಲೆ ನಮ್ಮಮ್ಮ ಸ್ವಲ್ಪ ಮೆಂತ್ಯ ಮತ್ತೆ ಉದ್ದಿನ ಬೇಳೆನ ನೆನ್ಸ್ಕೊಂಡಿದ್ದಾರೆ, ಅದನ್ನು ಮಿಕ್ಸಿಗೆ ಹಾಕ್ತಾರೆ. ಆಮೇಲೆ ಸ್ವಲ್ಪ ಒಂದೆರಡು ಕೊತ್ತಂಬರಿ. ಇದು ಅಷ್ಟೇ, ಕೊತ್ತಂಬರಿ ಒಣಸಿಟ್ಕೊಂಡನಿ. ಇದು ಅಷ್ಟೇ. ಡೈಜೆಸ್ಟಿವ್ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ, ಡೈಜೆಸ್ಟಿವ್ ಇಶ್ಯೂಸ್ ಇದ್ರೆ ತುಂಬಾ ಒಳ್ಳೇದು. ಹಾಕು ಜೀರಿಗೆನೂ ಹಾಕಿ. ಇದು ಅಷ್ಟೇ, ಜೀರ್ಣ ಕ್ರಿಯೆಗೆ ತುಂಬಾ ಉಪಯೋಗಕಾರಿ. ಈರುಳ್ಳಿ ಹಾಕಿ ಮಿಕ್ಸಿನ ಮಾಡ್ಕೊಳ್ಳಿ. ಅದು ಮಿಕ್ಸಿ ಎಲ್ಲ ಆದ್ಮೇಲೆ ಅದು ಈ ರೀತಿ ಕನ್ಸಿಸ್ಟೆನ್ಸಿ ಇರ್ಬೇಕು. ಸೊ ನಾನು ಹೇಳಿದ್ನಲ್ಲ, ರವೆ ಜಲ್ಸುವಾಗ ಅದ್ರ ಅಡಿ ಹಿಟ್ಟು ಬರುತ್ತೆ ಅಂತ. ಸೊ ಅದನ್ನ ನೀವು ನೀರನ್ನ ಅಂದ್ರೆ ಈ ತರ ಕುದಿಯೋಕೆ ಇಡಿ. ಇದು ಕುದ್ದ ಮೇಲೆ ಈ ಏನು ಜಲ್ಸಿ ಬಂದಿರುತ್ತಲ್ಲ ಕೆಳಗೆ, ಅದನ್ನ ಈ ನೀರಿಗೆ ಹಾಕಿ ಗಂಜಿ ತರ ಮಾಡ್ಕೊಳ್ಳಿ. ಇದು ಹೇಗೆ ನೀವು ನೀರ್ ರೇಷು ತಗೋಬೇಕಂದ್ರೆ, ಇದು 1 ಬೌಲ್ ಇತ್ತು ಅಂದ್ರೆ ನೀವು ನೀರನ್ನ 2 ಬೌಲ್ ತಗೋಬೇಕು. ಇದು 1 ಲೋಟ ಇತ್ತು ಅಂದ್ರೆ ಅದು 2 ಲೋಟ ನೀವು ನೀರ್ ಹಾಕೊಂಡು ಗಂಜಿ ಮಾಡ್ಕೊಳ್ಳಿ. ರವಿ ಸಣ್ಣ ಇರೋದ್ರಿಂದ ಗಂಟಾಕತಿ, ಹಂಗಾಗಿ ಏನ್ ಮಾಡ್ಬೇಕು, ಕೈ ಆಡ್ತಾ ಹಾಕ್ಬೇಕು. ಹಿಂಗ ಗಂಟಾಗಲ್ಲ. ಹಾಕುವಾಗ ಕೈ ಆಡ್ತಾ ಹಾಕಿ, ಇಲ್ಲ ಅಂದ್ರೆ ಗಂಟಾಗುತ್ತೆ. ಸೊ ಗಂಟ ಆಗ್ಬಾರ್ದು ಅಂದ್ರೆ ಹಿಂಗ್ ಹುಟ್ಟಾಡ್ತಾ ಇರ್ಬೇಕು. ನೋಡಿ, ಏನಾದ್ರು ಲಂಪ್ಸ್ ಆದ್ರೆ ಈ ತರ ಸ್ವಲ್ಪ ಜಾಸ್ತಿ ಕೈ ಆಡಿ ಲಂಪ್ಸ್ ನ ನೀವು ತಕ್ಕೊಳ್ಳಿ ನಿಮ್ಮ ಈ ಮಿಶ್ರಣದಿಂದ. ಇದು ರವೆ ಒಳಗ ಕಲ್ಸಿಡಕ ಅಂತ ಮಾಡ್ತಾ ಇರೋದು. ಇದು ಗಟ್ಟಿ ಆತಂದ್ರ ಮೇಲ್ ಒಂದ್ ಸ್ವಲ್ಪ ಪಕ್ಕಕ್ ನೀರ್ ಕಾಸ್ಕೊಂಡ್ ಇದಕ್ ಹಾಕಿ ತೆಳು ಮಾಡ್ಕೋಬಹುದು. ಈಗ ಕಡ್ಬಿ ಕಲ್ಸೋದಿದೆ ಅಲ್ಲ, ಇದು ಗಂಜಿ. ಇದು ಸ್ವಲ್ಪ ಅದನ್ನ ಹೇಳದ್ನಲ್ಲ, ಗಂಜಿ ಮಾಡ್ಕೋಬೇಕು ಅಂತ. ಇದು ಆರೋ ತನಕ ಸ್ವಲ್ಪ ಆರಕ್ಕೆ ಬಿಡಿ ಇದನ್ನ. ಸೊ ಇದು ಆರಿದ್ಮೇಲೆ ಈ ರವೆನ ಹಾಕ್ಬೇಕು. ಸೊ ಹಾಕಿ ನಾವು ಕಡ್ಬಿಗೆ ಕಡ್ಲೆಕಾಳು ಹಾಕ್ತವಿ, ಚೆನ್ನಾಗಿ ಬರ್ತತಿ, ಟೇಸ್ಟ್ ಇರ್ತತಿ ಅಂತ ಹೇಳಿ. ಕಡ್ಲೆಕಾಳು ನೆನ್ಸಿದ್ರು ಓಕೆ. ನೀವು ಕಡ್ಲೆಕಾಳನ್ನ ನೆನ್ಸಲು ಇಡಬಹುದು, ಅಥವಾ ನೀವು ಕಡುಬಿನ ಜೊತೆ ಬೇಯಿಸಕ್ಕೂ ಇಡಬಹುದು. ಸೊ ಅದು ಕಡುಬು ಬೇಯುವಾಗ ಕಡ್ಲೆಕಾಳು ಬೇಯ್ಕೊಳ್ಳುತ್ತೆ. ಸೊ ಸೇರ್ಸ್ಬೇಕು ಇದನ್ನ. ಸೊ ಗಂಜಿ ಮಾಡಿಟ್ಕೊಂಡಿದೀವಲ್ಲ, ಸೊ ಅದು ಈಗ ಕೂಲ್ ಡೌನ್ ಆಗಿದೆ. ಆಮೇಲೆ ಇಲ್ಲಿ ರವೆಗೆ ನಾವು ಮಿಕ್ಸಿ ಮಾಡಿದ್ವಲ್ಲ, ಅದನ್ನ ಹಾಕಿ ನಮ್ಮಮ್ಮ ಕಲ್ಸಿದ್ದಾರೆ. ಸೊ ಇದೆಲ್ಲದನ್ನು ಕಲ್ಸಿ ನೆಕ್ಸ್ಟ್ ಸ್ಟೆಪ್ ನ ತೋರಿಸ್ತೀನಿ. ನೋಡಿ, ಕಲ್ಸ್ತಾ ಇದ್ದಾರೆ ಎಲ್ಲದನ್ನು. ನೆಕ್ಸ್ಟ್ ಉಪ್ಪು ಹಾಕಿ ಕಲ್ಸಿ. ಸೊ ನೀವು ಅದೇನು ಕಲ್ಸ್ಕೊಂಡ್ರಲ್ಲ, ಸೊ ಅದಕ್ಕೆ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ. ಆಮೇಲೆ ಸ್ವಲ್ಪ ನಿಮ್ಗೆ ಏನಾದ್ರು ತೆಳ್ಳಗಾಗಿದೆ ಮಿಶ್ರಣ ಅಂದ್ರೆ ಸ್ವಲ್ಪ ನೀರ್ ಹಾಕಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇರ್ಬೇಕಿದು ಕೊಟ್ಟಿಗೆ ಹಾಕಾಕ ಒಂದ್ ಸ್ವಲ್ಪ ಗಟ್ಟೆ ಇರ್ಬೇಕು. ಸೊ ಗಟ್ಟಿ ಇರ್ಬೇಕಂತ. ತೀರಾ ಗಟ್ಟಿನೂ ಅಲ್ಲ, ತೀರಾ ತೆಳ್ಳಗೂ ಅಲ್ಲ. ಬೇಯಾಕು ಬೇಕಲ್ಲ, ಒಂದ್ ಸ್ವಲ್ಪ ತೆಳ್ಳಗ್ ಮಾಡಿ ನೆನ್ಸಿಟ್ಟು. ಇದೆಲ್ಲ ಹಿಟ್ ರೆಡಿ ಆಗೈತಿ. ಈಗ ನೆನ್ಸಿಟ್ಟಂತ ಕಡ್ಲಿ ಕಾಳನ್ನ ಇದಕ್ ಹಾಕಿ ಹಿಟ್ಟನ್ನ ಇಡ್ತಾನಿ. ಇದು 1-2 ಗಂಟೆ ನೆನಿಬೇಕು, 3 ತಾಸು ನೆಂದ್ರೆ ಚೆನ್ನಾಗ್ ಬರ್ತಾವು. ಸಿಡಿ ಹೊಡೆದಿರ್ತಾರೋ ಅಡಿಕೆಗೆಲ್ಲ, ಅಡಿಕೆ ಗಿಡದಾಗಿರ್ತಾವಲ್ಲ ಇವು ಬಾಳೆ ಗಿಡ. ಸ್ವಚ್ಛ ತೊಳೆದು ಒರೆಸ್ಬೇಕು. ಸೊ ತೊಳೆದಿರೋ ಬಾಳೆ ಎಲೆನ ಈ ತರ ಕಾಯಿಸ್ಬೇಕು. ಯಾಕಂದ್ರ ಕೊಟ್ಟೆ ಕಟ್ಟುವಾಗ ಕಾಯಿಸ್ತೆ ಹೋದ್ರ ಒಡೆದ್ ಹೋಗ್ತಾವ್ ಕೊಟ್ಟಿ. ಹಿಟ್ಟು ಈ ಹದಕ್ಕಿರ್ಬೇಕು. ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ತರ ಇರ್ಬೇಕು. ಸೊ ಇದು ನೆಂದಿದೆ 1-2 ಅವರ್ಸ್. ಸೊ ನಾವೀಗ ಕಡುಬನ ಕಟ್ತಾ ಇದೀವಿ. ಸಹತ ರಿಮೂವ್ ಮಾಡಿ ಈ ರೀತಿ ಈ ರೀತಿ 4 ಕಡೆಯಿಂದನೂ ಮಡ್ಚಿ ಈ ತರ ಇಡ್ಲಿ ಪಾತ್ರೆಯಲ್ಲಿ ಕಡುಬು ಇವಾಗ ರೆಡಿ ಆಗಿದೆ. ನಾವು ಎಷ್ಟು ಹೊತ್ತು ಬೇಯಿಸಿದೀವಲ್ವಾ, ಸೊ ಇದು ಚೆನ್ನಾಗಿರುತ್ತೆ. ಓಪನ್ ಮಾಡಿ ತೋರಿಸ್ತೇನೆ ಬನ್ನಿ. ಕಾಯಿ ಚಟ್ನಿ ರೆಡಿ ಆಗಿದೆ. ಇದಕ್ಕೆ ಕಾಯಿ ಚಟ್ನಿ ತುಂಬಾನೇ ಚೆನ್ನಾಗಾಗತ್ತೆ.
ತಿನ್ನು ನೋಡಿ, ಕಡುಬಿಗೆ ಈ ತರ ಚಟ್ನಿನ ಹಚ್ಕೊಂಡು ತಿನ್ನೋದು. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ. ನೋಡಿ ನಮ್ಮಮ್ಮ ಕೊಟ್ಟೆ ಕಡುಬುನ ಮಾಡಿಕೊಟ್ಟಿದ್ದಾರೆ. ಸೊ ಯಾ, ದಟ್ಸ್ ಇಟ್. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಓಕೆ, ಬಾಯ್.